ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಂತೂ ಇಂತೂ ಎಲ್ಲ ಟೀಮ್ಗಳ ಜರ್ಸಿನೂ ಕೂಡ ರಿವೀಲ್ ಆಗಿದಂತೂ ಆಗಿದೆ. ಜರ್ಸಿನ ರಿವ್ಯೂ ಮಾಡುವಂಥ ಸಮಯ. ಔಟ್ ಆಫ್ 5 ಸ್ಟಾರ್ಸ್ 5 ರೈಟಿಂಗ್ ಪಾಯಿಂಟ್ಸ್, ಎಷ್ಟು ಸ್ಟಾರ್ಸ್ನ ಯಾವ ಜರ್ಸಿಗಳಿಗೆ ನೀವು ಕೊಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆಫ್ಟರ್ ಈ ವಿಡಿಯೋ ನೋಡ್ ಆಗಾದ್ಮೇಲೆ. ಸೊ ನನ್ನ ಪ್ರಕಾರ ಎಲ್ಲ 10 ಟೀಮ್ಗಳದ್ದು ಜರ್ಸಿ ಒಂದು ರೇಂಜಿಗೆ ಪರವಾಗಿಲ್ಲ, ಏನಂತ ಒಬ್ರದ್ದು ಮಾತ್ರ ಹೆವಿ ಜಾತ್ರೆ ಅಂತ ಅನಿಸಿದ್ದು ನನಗೆ. ಅದು ಯಾರ್ದು ಅಂತ ಹೇಳ್ತೀನಿ. ಅದಕ್ಕೆ ನಾವು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ 10 ಟೀಮ್ಗಳ ಜರ್ಸಿನೂ ಕೂಡ ಒಂದೇ ಪಟು ಹಂಗೆ ಟಕಾರ್ನಂಗೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೊಬಿಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಮೊದಲನೇದಾಗಿ ಬರುತ್ತೆ, ನಾನು ರೇಟಿಂಗ್ ಪಾಯಿಂಟ್ಸ್ಗಳನ್ನ ಕೊಟ್ಬಿಡ್ತೀನಿ. ಔಟ್ ಆಫ್ 5 ಎಷ್ಟೆಷ್ಟು ರೇಟಿಂಗ್ ಪಾಯಿಂಟ್ಸ್ನ ನಾನು ಕೊಡ್ತೀನಿ ಅಂತ. ನಾನು CSKಗೆ ಕೊಡ್ತಾ ಇದ್ದೀನಿ. ಮೊದಲನೇದಿರೋದು CSKನೇ. ಸೊ ಲುಕ್ಸ್ ಡೀಸೆಂಟ್ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ, ಏನಂತ ಜಾತ್ರೆ ಥರ ಇಲ್ಲ, ಡೀಸೆಂಟ್. CSK ಎಲ್ಲೋ ಅಂತಂದರೆ ಒಂಥರ ಅಟ್ರಾಕ್ಷನ್ ಆಗ್ತಾನೆ ಇರ್ತೈತೆ, ಎದ್ದು ಕಾಣಿಸ್ತಾ ಇರ್ತೈತೆ. ಸೊ ನನ್ನ ಪ್ರಕಾರ ಚೆನ್ನಾಗಿದೆ. ಇವರ ಜರ್ಸಿ ಒಂದು 3.5 ಕೊಡ್ಬೋದು. ಔಟ್ ಆಫ್ 5 3.5 ಏನಂತ ಗ್ರ್ಯಾಂಡ್ ಇಲ್ಲ, ಒಟ್ಟಲ್ಲಿ ಪ್ಲೇನ್ ಆಗೇನೇ ಇದೆ. ಔಟ್ ಆಫ್ 5 ನನ್ನ ಪ್ರಕಾರ 3.5 ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. DC ಜರ್ಸಿ ಏನೋ ಒಂಥರ ಚೆನ್ನಾಗಿಲ್ಲ ಗುರು ಈ ಸಲ, ಏನು ಅಷ್ಟೊಂದು ಹೆವಿಯಾಗಿ ಡಿಸೈನ್ ಮಾಡಿಲ್ಲ. ಹೀರೋ ಫಿನ್ಕಾರ್ಪ್ ಅವರು ಇವರ ಮೇನ್ ಸ್ಪಾನ್ಸರ್ ಆಗಿದ್ದಾರೆ. ನನ್ನ ಪ್ರಕಾರ ಇದಕ್ಕೊಂದು 2.5 ಕೊಡ್ಬೋದು ಅಷ್ಟೇ ಅಂತ ಹೇಳ್ಕೊಳ್ತಾರೆ ಎಲ್ಲ DCದು. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಇವರು ನೆಕ್ಸ್ಟ್ ಸೀಸನು. GT ಜರ್ಸಿ ಹೆಂಗಿದೆ? GT ನನ್ನ ಪ್ರಕಾರ ಸಗದಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೊಂದು 3 ಕೊಡ್ಬೋದು. ಏನು ಹೆವಿ ಚೇಂಜಸ್ ಏನೋ ಮಾಡಿಲ್ಲ ಇವರು. ಮೈನ್ ಸ್ಪಾನ್ಸರ್ ಡ್ರೀಮ್11 ಎಷ್ಟು ಜನಕ್ಕೆ ಸ್ಪಾನ್ಸರ್ ಆಗಿದ್ದಾರೆ ಇವರು. ಡ್ರೀಮ್11, ಪಂಜಾಬ್ ಕಿಂಗ್ಸ್ಗೆ, GTಗೆ, ಆಮೇಲೆ KKRಗೆ, ಆಮೇಲೆ SRHಗೆ, ಎಲ್ಲರಿಗೂ 4 ಟೀಮ್ಗಳಿಗೆ ಆಗೋಗ್ಬಿಟ್ಟಿಲ್ಲ ಇವರು ಡ್ರೀಮ್11 ಮೈನ್ ಸ್ಪಾನ್ಸರ್ ಆಗಿ. ಸೊ ಓಕೆ, GT ಅವ್ರದ್ದು ಜರ್ಸಿ ಒಂಥರ ಡೀಸೆಂಟಾಗಿ ಚೆನ್ನಾಗಿದೆ, ಅದನ್ನು ಒಂದು 3 ಕೊಡ್ತಾ ಇದ್ದೀನಿ ನಾನು. KKR ಅವರ ಜರ್ಸಿ ನೋಡ್ತಾ ಇರ್ಬೋದು, ಒಂಥರ ಸ್ಟ್ರೈಪ್ಸ್ ಎಲ್ಲ ಇದೆ ಕೆಳಗಡೆ, ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಸ್ವಲ್ಪ. ಇವರಿಗೆ ಒಂದು 3.5 ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. KKR ಜರ್ಸಿ ಒಂಥರ ಯಾವಾಗಲೂ ಮಿಣ ಶೈನಿಂಗ್ ಹೊಡಿತಾ ಇರುತ್ತೆ. ಸೊ ಒಂಥರ ಅಟ್ರಾಕ್ಷನ್ನ ಗಿಟ್ಟಿಸ್ಕೊಳುತ್ತೆ KKR ಅವರ ಜರ್ಸಿ ಯಾವಾಗಲೂ ಕೂಡ. ಸೊ ಅದನ್ನು 3.5 KKR ಜರ್ಸಿಗೆ ಕೊಡ್ತೀನಿ. ಲಕ್ನೋ ಸೂಪರ್ ಜೈಂಟ್ಸ್ ಜರ್ಸಿ ನೋಡ್ತಿರ್ಬೋದು, ಸಿಮಿಲರ್ ಆಗಿ ಲಾಸ್ಟ್ ಟೈಮ್ ಹಿಂಗಿತ್ತು ಅದೇ ಥರನೇ ಇದೆ. ಏನಂತ ಏನು ಚೇಂಜಸ್ ಇಲ್ಲ. ಮೈಲವನ್ ಸರ್ಕಲು ಒಳ್ಳೆ ಡಬ್ಬಾ ಥರ ಇದಾಗೂ ನನ್ನ ಪ್ರಕಾರ ಇರೋರಲ್ಲಿ ಒಂಥರ ಸೆಕೆಂಡ್ ಡಬ್ಬಾ ಎಷ್ಟು ಅಂತಂದರೆ ಇವ್ರದೇ ಅಂತ ಅನಿಸುತ್ತೆ. ಏನಂತ ಅಟ್ರಾಕ್ಷನು ಆನ್ ಫೀಲ್ಡ್ ಕಾಣಿಸೋದಿಲ್ಲ ಈ ಜರ್ಸಿ. ಇವ್ರದ್ದು ಮುಂಚೆ ಒಂದು ಗ್ರೀನ್ ಕಲರ್, ಒಂಥರ ಪೇಲ್ ಗ್ರೀನ್ ಕಲರ್ ಒಂದು ಜರ್ಸಿ ಇತ್ತಲ್ಲ, ಸೊ ಅದು ಕೂಡ ಒಂಥರ ಅಧ್ವಾನನೇ, ಇದು ಅದಕ್ಕಿಂತ ಒಂಥರ ಅಧ್ವಾನನೇ. ಸೊ ಓಕೆ, ಏನೋ ಮಾಡಿದ್ರಪ್ಪ ಜರ್ಸಿ ಲಾಸ್ಟ್ ಟೈಮ್ ಥರನೇ ಇದೆ, ಏನಂತ ಹೆವಿ ಚೇಂಜಸ್ ಎಲ್ಲ ಏನು ಇಲ್ಲ. ಲಕ್ನೋ ಸೂಪರ್ ಜೈಂಟ್ಸ್ ನನ್ನ ಪ್ರಕಾರ ಇದಕ್ಕೊಂದು 2.5 ಕೊಡ್ಬೋದು ಅಷ್ಟೇ. 2.5 ಕೊಡ್ಬೋದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಆಗೋತ್ತಲ್ಲ, ನಿಮ್ಗೆ ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಮುಂಬೈ ಇಂಡಿಯನ್ಸ್ ಇವ್ರದ್ದು ಕೂಡ ಅಟ್ರಾಕ್ಷನ್ ಗಿಟ್ಟಿಸ್ಕೊಳುತ್ತೆ. ಮುಂಬೈ ಇಂಡಿಯನ್ಸ್ ಜರ್ಸಿ ಬ್ಲೂ ಜರ್ಸಿ. ಇಲ್ಲಿ ಬ್ಲೂ ನೋಡಿ ಇನ್ವಾಲ್ವ್ಮೆಂಟ್ ಎಷ್ಟು ಟೀಮ್ಗಳಲ್ಲಿದೆ ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲಿದೆ, ಆಮೇಲೆ ಟೈಟನ್ಸಲ್ಲಿದೆ, ಅದೊಂಥರ ಬ್ಲೂ. ಆಮೇಲೆ ಇದೊಂಥರ ಪರ್ಪಲ್ ಅಲ್ವಾ KKR ಅವ್ರದ್ದು. ಲಕ್ನೋ ಸೂಪರ್ ಜೈಂಟ್ಸಲ್ಲೂ ಕೂಡ ಬ್ಲೂ ಇನ್ವಾಲ್ವ್ ಇದೆ. ಆಮೇಲೆ ಮುಂಬೈ ಇಂಡಿಯನ್ಸ್ ಬ್ಲೂ ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ನಮ್ಮ RCBಲೂ ಕೂಡ ಬ್ಲೂ ಇನ್ವಾಲ್ವ್ಮೆಂಟ್ ಇದೆ. ಇಲ್ಲಿ ರಾಜಸ್ಥಾನ್ ರಾಯಲ್ಸಲ್ಲೂ ಕೂಡ ಸ್ವಲ್ಪ ಬ್ಲೂ ಇನ್ವಾಲ್ವ್ಮೆಂಟ್ ಇದೆ. ಸೊ ಓಕೆ, ಮುಂಬೈ ಇಂಡಿಯನ್ಸಿಗೆ ನನ್ನ ಪ್ರಕಾರ ಒಂದು 3.5 ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. 3.5 ಅಥವಾ 4 ಕೂಡ ಕೊಡ್ಬೋದು. CSKಗೆ ಮತ್ತು ಮುಂಬೈ ಇಂಡಿಯನ್ಸ್ಗೆ ಚೆನ್ನಾಗಿದೆ ಎರಡು ಜರ್ಸಿನೂ ಕೂಡ. ಆಮೇಲೆ ಪಂಜಾಬ್ ಕಿಂಗ್ಸ್ ಅವರು ಕಂಪ್ಲೀಟ್ಲಿ ಒಂಥರ ಡಿಸೈನನ್ನು ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ. ಪಂಜಾಬ್ ಕಿಂಗ್ಸ್ ಅವರು ಸಿಲ್ವರು, ವೈಟು ಈ ಥರ ಎಲ್ಲ ಯಾವ್ದಾದ್ರು ಒಂದು ಸ್ಟ್ರ್ಯಾಪ್ನ ಇಟ್ಕೊಳ್ಳೋಣ ಅಂತ ನೋಡಿದ್ರಂತೆ, ಏನಾದ್ರು ಒಂದು ಪ್ಯಾಟರ್ನ ಇಟ್ಕೊಳ್ಳೋಣ ಅಂತ. ಬಟ್ IPL ಅವರು ಬ್ಯಾನ್ ಮಾಡಿಬಿಟ್ಟಿದ್ರಂತೆ ಸಿಲ್ವರು ವೈಟ್ ಕಲರ್ನ ಹಾಕೊಂಬಾರ್ದು ಜರ್ಸಿ ಮೇಲೆ ಅಂತ. ಯಾಕಂದರೆ ಅದು ಬಾಲ್ಗೆ ಸಿಮಿಲರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಟರ್ಸ್ಗಳಿಗೆ ಆಡಬೇಕಾದ್ರೆ ಅಂತ ಆ ಥರ ಒಂದು ರೂಲ್ನ ಮಾಡಿದ್ರಂತೆ. ಸಿಲ್ವರ್ನ ಹಾಕೊಳಂಗಿಲ್ಲ, ಜೊತೆಗೆ ವೈಟು ಜರ್ಸಿಲಿ ಇರೋ ಆಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ಅವರು ಈ ಥರ ಡಿಸೈನ್ ಮಾಡಿದ್ರಂತೆ. ಸೊ ಓಕೆ, ಪರವಾಗಿಲ್ಲ. ನನ್ನ ಪ್ರಕಾರ ಏನಂತ ಹೆವಿ ಬಲೆ ಕನ್ವಿನ್ಸಿಂಗ್ ಆಗಿದೆ ಅಂತಲ್ಲ, ಇವ್ರದ್ದು ಕೊಡ್ಬೋದು ಒಂದು 2.5. ಮಸ್ತಾಗಿದೆ ಅಂತ, ಸಕಾಲಾಗಿದೆ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ. ಒಂದು 2.5 ಕೊಡ್ಬೋದು ಅಷ್ಟೇ ಪಂಜಾಬ್ ಅವರ ಜರ್ಸಿಗೆ. ಲುಮಿನಸ್ ರಾಜಸ್ಥಾನ್ ರಾಯಲ್ಸ್ ಅವರು ಒಂಥರ ಜಾತ್ರೆಗೂ. ರಾಜಸ್ಥಾನ್ ರಾಯಲ್ಸು ಒಟ್ಟಲ್ಲಿ ಅಟ್ರಾಕ್ಷನ್ ಅಂತೂ ಗಿಡ್ಸ್ಕೊಳುತ್ತೆ. ಪಿಂಕಿಶೋ ಒಟ್ನಲ್ಲಿ ನನಗೇನೋ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಿಸೋದಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅವರ ಜರ್ಸಿ ಎಲ್ಲ ವರ್ಷನೂ ಕೂಡ ಒಂಥರ ಜಾತ್ರೆ ಥರನೇ ಕಾಣಿಸ್ತಾ ಇರುತ್ತೆ. ನಾನು 2.5 ಕೊಡ್ತೀನಿ ಅಷ್ಟೇ ರಾಜಸ್ಥಾನ್ ರಾಯಲ್ಸ್ ಅವರ ಜರ್ಸಿಗೆ. RCB ಜರ್ಸಿ, ನಮ್ಮ RCB ಜರ್ಸಿಗೆ ಆಬ್ವಿಯಸ್ಲಿ ನೀವು ಕೊಡಬೇಕು 5 ಸ್ಟಾರ್ ಅಂತ ಹೇಳ್ತೀರಾ. RCB ಜರ್ಸಿ ನನ್ನ ಪ್ರಕಾರ ಈ ಸಲ ಏನೋ ಸ್ವಲ್ಪ ಬ್ಲೂಯಿಶ್ ಜಾಸ್ತಿ ಆಗಿದೆ. ನನಗೇನೋ ಅಷ್ಟೊಂದು ಕನ್ವಿನ್ಸ್ ಅನ್ನಿಸ್ತಿಲ್ಲ. ಸ್ವಲ್ಪ ಬ್ಲ್ಯಾಕಿಶ್ ಆಗಿದ್ರೆ, ಯಾರೋ ತರಕಾರಿ ಮಾರಕ್ಕೆ ಬಂದ್ರೆ ತೊಗೊಂಡು ಬರ್ತಿದೆ, ಸ್ವಲ್ಪ ಬ್ಲ್ಯಾಕಿಶ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಲಾಸ್ಟ್ ಟೈಮ್ ಇದ್ದಿದ್ದ ಥರನೇ ಒಂಥರ ಬ್ಲ್ಯಾಕಿಶ್
ಬ್ಲೆಂಡ್ ರೆಡ್ ಇತ್ತು ಅಂತಂದರೆ ಸಖತ್ತಾಗಿರೋದು. ಈ ಸಲ ಬ್ಲೂ ಜಾಸ್ತಿ ಮಾಡಿದ್ದಾರೆ, ಒಂಥರ ಬ್ಲೂನೇ ಇದ್ದು ಒಂಥರ ಕಾಣಿಸ್ತಾ ಇದೆ. ಸೊ ಅದು ಸ್ವಲ್ಪ ನನಗೆ ನೆಗೆಟಿವ್ ಅಂತ ಅನ್ನಿಸ್ತಷ್ಟೇ. ನಮ್ಮ RCB ಡಿಸೈನ್ ವೈಸ್ ನೋಡ್ತು ಅಂದರೆ ಚೆನ್ನಾಗಿ ನಾವು ಮಾಡಿದ್ದಾರೆ. ಆ ಸಿಂಹದ ಲೋಗೋ ಡಿಸೈನ್ ಏನಿದೆ, ಜೊತೆಗೆ ಇಲ್ಲಿ ಗೋಲ್ಡನ್ ಡಿಸೈನ್ ಇದೆ, ಅದೆಲ್ಲ ಚೆನ್ನಾಗಿದೆ. ಬಟ್ ಬ್ಲೂ ಇಶ್ ಮಾಡಿರಲ್ಲ, ಜಾಸ್ತಿ ಬ್ಲೂ ಇಶ್ ಮಾಡಿರಲ್ಲ, ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ RCB ಜರ್ಸಿಗೆ ಒಂದು 3 ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಆಮೇಲೆ ಹುಟ್ಟು ಜಾತ್ರೆ ಅಂತ ಅಂದರೆ ಅದು ಸನ್ರೈಸ್ ಹೈದರಾಬಾದ್ ಅವರ ಜರ್ಸಿ, ಒಂಥರ ವರ್ಸ್ಟ್ ಜರ್ಸಿ ಅಂದರೆ ಅವ್ರದ್ದೇನೆ ಅಂತ ಕಾಣಿಸುತ್ತೆ. ಇದಕ್ಕೆ ಎಷ್ಟು ಕೊಡಬೇಕು ಗುರು? 1 ಕೊಡ್ಲಾ 0.5 ಕೊಡ್ಲಾ? ಇದಕ್ಕೆ ಗೊತ್ತಿಲ್ಲ. ಜಾತ್ರೆ ಜರ್ಸಿ ಇಟ್ಕೊಂಬಂದೇ ಗೆಲ್ಲಬೇಕು ಅಂತ ಅನ್ಕೊಂಡಿದ್ರೆ ಅಂತ ಕಾಣಿಸುತ್ತೆ ಸನ್ರೈಸ್ ಹೈದರಾಬಾದ್ ಅವರು. ಇದು ಸಿಮಿಲರ್ ಆಗಿತ್ತು ಸೌತ್ ಆಫ್ರಿಕನ್ ಲೀಗಲ್ಲಿ ಸನ್ರೈಸ್ ಈಸ್ಟರ್ನ್ ಕ್ಯಾಪ್ ಏನಿತ್ತು, ಆ ಜರ್ಸಿ ಇದು ಒಂಥರ ಆ ಪ್ಯಾಟರ್ನ್ ಏನಿತ್ತು, 2 ಸಲ ಗೆದ್ಬಿಟ್ಟಿದ್ದೀವಿ ನಾವು ಅಲ್ಲೂ. ಅದೇ ಪ್ಯಾಟರ್ನ್ ತೊಗೊಂಬಂದ್ಬಿಟ್ಟು ಲಾಕಂತು ಅಂದರೆ ಇಲ್ಲೂ ಗೆದ್ಬಿಡ್ಬೋದು ಅನ್ನೋ ಒಂದು ಮೂಢನಂಬಿಕೆ ಇರಬೇಕು ಅಂತ ಕಾಣಿಸುತ್ತೆ ಸನ್ರೈಸ್ ಹೈದರಾಬಾದ್ಗೆ. ಅದಕ್ಕೋಸ್ಕರ ಈ ಪ್ಯಾಟರ್ನ ಇಟ್ಟಿದ್ದಾರೆ, ಒಂಥರ ಜಾತ್ರೆ ಪ್ಯಾಟರ್ನ. ಸೊ ನನ್ನ ಪ್ರಕಾರ ಇದು ಒಂದು 0.5 1ಗೆ ಅರ್ಹತೆ ಇದೆ ಅಂತ ಅನ್ಕೊಂಡಿದ್ದೀನಿ. ನೀವು ಕಾಮೆಂಟಲ್ಲಿ ಹಾಕಿ ಯಾರ ಜರ್ಸಿ ಮಸ್ತಾಗಿದೆ, ಯಾರ ಜರ್ಸಿ ಸೈಕ್ ಆಗಿದೆ ಅಂತ. ನಾನು ಹಂಗೆ ನೋಡ್ತು ಅಂದರೆ, ಟು ಬಿ ಹಾನೆಸ್ಟ್ ನೋಡ್ತು ಅಂತಂದರೆ ಮುಂಬೈ ಇಂಡಿಯನ್ಸ್ ಅವ್ರದ್ದು ನನಗೆ ಸ್ವಲ್ಪ ಕನ್ವಿನ್ಸಿಂಗ್ ಅನ್ನಿಸ್ತು, ಸಖತ್ತಾಗಿದೆ ಅಂತ ಅನ್ನಿಸ್ತು. ಜೊತೆ KKR ಅವ್ರದ್ದು ಕನ್ವಿನ್ಸಿಂಗ್ ಆಗಿದೆ ಅಂತ ಅನಿಸ್ತು. CSKದು ಚೆನ್ನಾಗಿದೆ ಅಂತು, ಆಮೇಲೆ RCBದು ಕೂಡ ಚೆನ್ನಾಗಿದೆ ಅನಿಸ್ತು. ಈ 4 ಟೀಮ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಡ್ತು ಅಂದರೆ ಇನ್ನು 4 ಟೀಮ್ದು ಒಂಥರ ಡಬ್ಬಾ ಥರ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಕಾಮೆಂಟಲ್ಲಿ ಹಾಕಿ ಯಾರ್ಯಾರ್ದು ಮಸ್ತಾಗಿದೆ, ಯಾರ್ಯಾರ್ದು ಅಜೀಬಾಗಿದೆ ಅಂತ. ಹಂಗೆ ಜಾಸ್ತಿ ಬ್ಲೂ ಇಶ್ನ ಆ್ಯಡ್ ಮಾಡಿದ್ರಲ್ಲ ನಮ್ಮ RCB, ಇದು ನಿಮ್ಗೆ ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ? ಅದನ್ನು ಕೂಡ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.